ನೋಡಕ್ಕಾಗ್ದೆ ಬಿಡಕ್ಕಾಗ್ದೆ ನೋಡಕ್ಕಾಗ್ದೆ ಕೇಳಕ್ಕಾಗ್ದೆ ಕಷ್ಟಪಡ್ತಾ ಇದ್ದಾರೆ. ಆಲ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಖಾರ ಜಾಸ್ತಿ ಆಯಿತು. ಮನಸ್ಸಿಗೆ ಸಮಾಧಾನ ಆಗತ್ತೆ, ಶಾಂತಿ ಕೊಡುತ್ತೆ ಮನಸ್ಸಿಗೆ. ಅಂದರೆ ಈಗ ನನಗೆಷ್ಟೇ ಕೋಪ ಇದ್ದರೂ ಏನೇ ಇದ್ದರೂ ಆ ಆ್ಯಂಗರ್ ಇಶ್ಯೂಸ್ ವಿತಿನ್ ಅ ಸೆಕೆಂಡಲ್ಲೇ ಹೋಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಈ ಒಂದು ವರ್ಷ ಡೇ ಸ್ಟಾರ್ಟಪ್ ಏನಿದೆ ಅದು ಎಲ್ಲ ಒಳ್ಳೆಯದಾಗಲಿ. ಕಂಪ್ಲೀಟ್ ಇಯರ್ ನಿಮಗೆ ಒಳ್ಳೆ ಖುಷಿ, ಆರೋಗ್ಯ, ಸಂತೋಷ ಎಲ್ಲ ಕೊಡಲಿ. ಎಲ್ಲರಿಗೂ ಸಕ್ಸಸ್ ಅನ್ನೋದು ಸಿಗಲಿ ಈ ವರ್ಷ. ಸೊ ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಎಲ್ಲರನ್ನೂ ಪ್ರೀತಿಸಿ, ಯಾರನ್ನೂ ದ್ವೇಷಿಸಬೇಡಿ. ಸೊ ಕರ್ಮ ವಿಲ್ ಟೇಕ್ ಕೇರ್ ಎವ್ರಿಥಿಂಗ್. ಹೊಸ ವರ್ಷದ್ದು ಸ್ಪೆಷಲ್ ಏನಪ್ಪ ಅಂದರೆ, ನಾವು ಹೊಸ ವರ್ಷ ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ, ಬಟ್ ಆದರೂ ಒಂದು ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನ್ ಏನು ಅಂದರೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಜ್ಜಿ ಮನೆಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ಸೆಲೆಬ್ರೇಷನ್ ಇದೆ ಅಂತ. ಬನ್ನಿ ಹೋಗೋಣ. ಅಜ್ಜಿ ಜಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಶಾಂತಮ್ಮನ್ ಬರ್ತ್ಡೇ. ಓ ಅಮ್ಮ ಮಗಳು ಪ್ರೀತಿ ನೋಡಪ್ಪ. ಅಯ್ಯಯ್ಯೋ ಬುಜ್ಜಿ ಇಲ್ಲಿ ನೋಡ್ದ. ಅಯ್ಯಪ್ಪ, ಅಮ್ಮ ಮಗಳ ಬಾಂಧವ್ಯ ಸದಾಕಾಲ ಹೀಗೆ ಇರಲಿ. ಕಣ್ಣಲ್ಲಿ ಜಲಪಾತ. ನೋಡಿ, ನಾನು ನಮ್ಮ ಅಜ್ಜಿ ಬರ್ಡೇಗೆ ಲಾಸ್ಟ್ ಇಯರ್ ಈ ರಿಂಗ್ ಗಿಫ್ಟ್ ಕೊಟ್ಟಿದ್ದು, ಇನ್ನ ಹಾಕೊಂಡಿದ್ದಾರೆ ಕೈಯಲ್ಲಿ. ಅಜ್ಜಿ ರೆಡಿ ಆಗು, ಎದಾಳು ಎದಾಳು ಅಜ್ಜಿ, ಎದಾಳು ಎದಾಳು. ಇವರು ನಮ್ಮ ಚಿಕ್ಕಮ್ಮ ಮಾಲೆ ಹಾಕಿದ್ದಾರೆ, ಓಂ ಶಕ್ತಿ ಮಾಲೆ. ಬುಜ್ಜಿ ಶಕ್ತಿ ಅವರೇ, ತಲೆ ಮೇಲೆ ಬಟ್ಟೆ ತೆಗಿರಿ. ನಿಮ್ಮ ಅಮ್ಮನ ಬರ್ತಡೇ ವಿಶ್ ಮಾಡಿಲ್ವಾ? ವಿಶ್ ಮಾಡಕ್ಕೆ ಇದು ಮಾಡಿಲ್ಲ ನೋಡಿ, ನಾವು ಬಂದ್ಮೇಲೆ ರೆಸ್ಪಾಂಡ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮೇಲೆ ಇರೋ ಪ್ರೀತಿ ಅರ್ಥ ಮಾಡ್ಕೊಳ್ರಿ. ಓಂ ಶಕ್ತಿ ದೇವ್ರನ್ನ ಕೂರಿಸಿದ್ದಾರೆ ಮಾಲೆ ಹಾಕಿರೋದ್ರಿಂದ. ರಾಮು, ಇದು ನಮ್ಮ ರಾಮು, ಅದು ನಮ್ಮ ರಾಣಿ. ಅಯ್ಯೋ ಯಾಕೆ ಮುಗ್ನೆ, ಯಾಕ ಬಾಬಾ 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 ಬಂದ್ರೆ ಹಿಂಸೆ ಕೊಟ್ಬಿಡ್ತಾರ ರಾಣಿ ಏಯ್ತಾ. ಸೊ ಇದೇ ಸರ್ಪ್ರೈಸ್ ಆ್ಯಂಡ್ ಇದೇ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲದೆ ಬರ್ತ್ಡೇ ಸೆಲೆಬ್ರೇಷನ್, ಅಜ್ಜಿ ಬರ್ತ್ಡೇ ಸೆಲೆಬ್ರೇಷನ್. ಸೊ ನಾವು ಪ್ರತಿ ವರ್ಷ ಅಜ್ಜಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಈ ಡೇಗೆ. ಹಾಯ್ ಕಿರಣ್, ಹೇಗಿದ್ದೀರಾ? ವೇಸ್ಟ್ ಪಾರ್ಟಿ ಅಂತ ಇರೋದಂದ್ರೆ ಇವಳೊಬ್ಳೆ. ಆಲ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನನ್ನ ವಿಷಯ ಗೊತ್ತಾ ಈ ಹೊಸ ವರ್ಷದ ನಿನಗೆ? ಒಳ್ಳೆ ರಿಸಲ್ಟ್ ತಗೊಂಡು ಪಾಸ್ ಆಗಿ ಬುದ್ಧಿಶಕ್ತಿಯವರು ಪಾಪ ಅವರಿಗೆ ತಿನ್ನಕ್ಕಾಗ್ದೆ ಬಿಡಕ್ಕಾಗ್ದೆ ನೋಡಕ್ಕಾಗ್ದೆ ಕೇಳಕ್ಕಾಗ್ದೆ ಕಷ್ಟಪಡ್ತಾ ಇದ್ದಾರೆ. ಕೇಕ್ ತಿನ್ಬೇಕು, ಬಟ್ ಕೇಕ್ ತಿನ್ನಂಗಿಲ್ಲ. ನೈಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂದರೆ ಗಣೇಶ ಟೆಂಪಲ್ಗೆ. ಸೊ ಎಲ್ಲ ವಿಘ್ನಗಳನ್ನ ದೂರ ಮಾಡಬೇಕಲ್ಲ, ಸೊ ಅದಕ್ಕೆ ಫಸ್ಟ್ ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಐ ವಿಶ್ ಎಲ್ರಿಗೂ ಗಣೇಶ ನಿಮಗೆ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಆಗಲಿ ಈ ವರ್ಷ. ಆ್ಯಂಡ್ ಸ್ಟೇ ಹ್ಯಾಪಿ ಎಲ್ಲರೂ ಅಂತ ಕೇಳ್ಕೊಳ್ತೇನೆ. ಫೈನಲಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ರಿಟರ್ನ್ ಆಗ್ತಾ ಇದ್ದೀನಿ ಮನೆಗೆ. ಸೊ ಹ್ಯಾಪಿ ಡೇ. ಮುಂಚೆನೇ ಪೂಜೆ ಮಾಡಿ ಹೋಗಿದ್ದೆ, ಪ್ರಸಾದ ಮಾಡಿ ಪೂಜೆ ಮಾಡಿ
ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಹನುಮಾನ ಚಾಲೀಸ, ಗಣೇಶ ಮಂತ್ರ ಹಾಗೂ ಕೃಷ್ಣನಿಗೆ ಚಾಂಟಿಂಗ್ ಮಾಡಿದೆ. ಸೊ ನನಗೆ ಚಾಂಟಿಂಗ್ ಮಾಡಿದಾಗಲೆಲ್ಲ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಶಾಂತಿ ಕೊಡುತ್ತೆ ಮನಸ್ಸಿಗೆ. ಅಂದರೆ ಈಗ ನನಗೆಷ್ಟೇ ಕೋಪ ಇದ್ದರೂ ಏನೇ ಇದ್ದರೂ ಆ ಆ್ಯಂಗರ್ ಇಶ್ಯೂಸ್ ವಿತಿನ್ ಅ ಸೆಕೆಂಡಲ್ಲೇ ಹೋಗುತ್ತೆ. ಸೊ ನನಗೆ ಅಭ್ಯಾಸ ಚಾಂಟಿಂಗ್ ಮಾಡಿ. ಸೊ ಯಾವಾಗಲಾದರೂ ಚಾಂಟಿಂಗ್ ಮಾಡಿದ್ರೂ ಕೂಡ ಆ್ಯಂಡ್ ಡೈಲಿ ಚಾಂಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಕೃಷ್ಣನ ನಂಬಿ ಕೈ ಹಿಡಿತಾನೆ. ಸೊ ಚಾಂಟಿಂಗ್ ಆಯಿತು. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಮುಗೀತಾ ಇದೆ. ಸೊ ಏನಾದರೂ ಇವತ್ತು ಸ್ಪೆಷಲ್ ಮಾಡೋಣ ನಾನೇ ಮನೇಲಿ ಅಡುಗೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಮಾಡೋಣ. ನಾನು ನೈಕಾದಲ್ಲಿ ಸಮ್ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಈಗ ಬಂದಿದೆ ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ನಾನು ಅನ್ಬಾಕ್ಸ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು ಏನು ಪ್ರಾಡಕ್ಟ್ ಅಂತ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡಿ ಏನು ಪ್ರಿಪೇರ್ ಮಾಡಬೇಕು, ಏನು ಸ್ಪೆಷಲ್ ಮಾಡಬೇಕು ಇವತ್ತು ಮನೇಲಿ ಅಂತ ನೋಡ್ಬಿಟ್ಟು ಮಾಡೋಣ. ಸ್ವಲ್ಪ ಖಾರ ಜಾಸ್ತಿ ಆಯಿತು. ಸ್ವಲ್ಪ ಲೈಟಾಗಿ ಸ್ಪೈಸಿ. ಐ ಥಿಂಕ್ ಹೋಟ್ಲಲ್ಗಿಂತ ನಮ್ಮ ಮನೇಲಿ ಮಾಡ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ.